ಮಂಗಳೂರು ಲಿಟ್ ಫೆಸ್ಟ್ ನನ್ನ 7ನೆಯ ಆವೃತ್ತಿಯನ್ನು ಆಚರಿಸುತ್ತಿರುವುದು ನನಗೆ ಬಹಳ ಸಂತೋಷ ನೀಡಿದೆ. ವರ್ಷ 2017ರಲ್ಲಿ ಮೊದಲ ಬಾರಿ ನಾನು ಭಾಗವಹಿಸಿದ್ದೆ. ಮಂಗಳೂರಿನವರು ಏನನ್ನು ಮಾಡಿದರೂ ಅದರಲ್ಲಿ ಒಂದು ಅಚ್ಚುಕಟ್ಟು ದೂರದೃಷ್ಟಿ ಇದ್ದೇ ಇರುತ್ತೆ. ಈ ಕಾರಣಕ್ಕೆ ಹೋಟೆಲ್ ಉದ್ಯಮದಲ್ಲಿ, ಶೈಕ್ಷಣಿಕ ಸಂಸ್ಥೆಗಳನ್ನು ಕಟ್ಟಿ ಬೆಳೆಸುವುದರಲ್ಲಿ, ವೈದ್ಯಕೀಯ ಕ್ಷೇತ್ರದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ದೇಶಕ್ಕೆ ಮಾದರಿಯಾಗಿದೆ. ಈ ಭೂಮಿ ಕನ್ನಡ ನಾಡಿಗೆ ಅನೇಕ ವೈದ್ಯರು, ಶಿಕ್ಷಕರನ್ನು ಮಾತ್ರವಲ್ಲ ಪ್ರಾಜ್ಞ ಸಾಹಿತಿಗಳನ್ನೂ ನೀಡಿದೆ. ಶಿವರಾಮ ಕಾರಂತರು, ರಾಷ್ಟ್ರಕವಿ ಗೋವಿಂದ ಪೈ, ಪಂಜೆ ಮಂಗೇಶರಾಯರು, ಸೇಡಿಯಾಪು ಕೃಷ್ಣ ಭಟ್ಟರು, ವ್ಯಾಸರಾಯ ಬಲ್ಲಾಳರು, ಯಶವಂತ ಚಿತ್ತಾಲರು, ಹೀಗೆ ಹೆಸರುತ್ತಾ ಹೋದರೆ ದೊಡ್ಡ ಪಟ್ಟಿಯೇ ಆಗುತ್ತದೆ. ಶಿವರಾಮ ಕಾರಂತರಂತೂ ತುರ್ತು ಪರಿಸ್ಥಿತಿಯಲ್ಲಿ ತಮ್ಮ ರಾಷ್ಟ್ರ ಪ್ರಶಸ್ತಿ ಪದ್ಮಭೂಷಣವನ್ನು ಹಿಂತಿರುಗಿಸುವುದನ್ನು ಮರೆಯಲಾದೀತೆ? ಸಾಹಿತ್ಯ ರಚನೆಯಲ್ಲಿ ತೊಡಗಿಕೊಂಡಿದ್ದಾಗಲೂ ರಾಷ್ಟ್ರದ ಹಿತ ಐಕ್ಯಗಳಿಗೆ ಪ್ರಾಧಾನ್ಯ ನೀಡಿದವರು ಕಾರಂತರು. ಅಂಥ ಹಿನ್ನೆಲೆಯಲ್ಲಿ ಬಂದ ನೀವು ಸಾಹಿತ್ಯೋತ್ಸವಕ್ಕೆ ಒಂದು ಗುರಿಯನ್ನಿರಿಸಿಕೊಂಡು ಸಾಗುತ್ತಿದ್ದೀರಿ ಎಂಬುದು ನನ್ನ ಭಾವನೆ. ಇದನ್ನು ನಾನು ಕಳೆದ ಬಾರಿಯೇ ವ್ಯಕ್ತಪಡಿಸಿದ್ದೆ. ಈಗ ಪ್ರತಿ ವರ್ಷವೂ ಸ್ವಲ್ಪವಾಗಿ ಗುರಿಯನ್ನು ತಲುಪುತ್ತಿದ್ದೀರಿ ಎಂದು ಭಾವಿಸಿದ್ದೇನೆ. ವರ್ಷಕ್ಕೊಮ್ಮೆ ದೇಶದ ಮೂಲೆ ಮೂಲೆಗಳಿಂದ ಪ್ರತಿಷ್ಠಿತರನ್ನು, ಸಾಧಕರನ್ನು ಕರೆಸಿ ಅವರಿಗೆ ಹಲವು ವೇದಿಕೆಗಳನ್ನು ಒದಗಿಸಿ ವಿಚಾರ ಸಂಕಿರಣಗಳನ್ನು ಏರ್ಪಡಿಸುತ್ತಿದ್ದೀರಿ. ಇದು ಸಾಹಸ ನಿಜ. ಆದರೆ ಇಲ್ಲಿ ಚರ್ಚಿಸಲ್ಪಡುತ್ತಿರುವ ವಿಚಾರಗಳು ತಲುಪಬೇಕಾಗದವರನ್ನು ತಲುಪುತ್ತಿವೆಯೇ, ನೀವು ನಿರೀಕ್ಷಿಸಿದ ಪರಿಣಾಮ ಆಗುತ್ತಿದೆಯೇ ಎಂಬ ಆತ್ಮವಿಶ್ವಾಸವು ಬಹಳ ಮುಖ್ಯ. ಅದಿಲ್ಲವಾದರೆ ವರ್ಷಕ್ಕೊಂದಾವರ್ತಿ ನಡೆಸಲೇಬೇಕಾದ ಕಾರ್ಯಕ್ರಮವಾಗಿ ಇದು ಯಾಂತ್ರಿಕತೆಗೆ ತಿರುಗುತ್ತದೆ. ಯಾವುದೇ ಕಾರ್ಯ ಯಾಂತ್ರಿಕವಾದರೆ ಅಲ್ಲಿ ಹೊಸ ವಿಚಾರಗಳು ಮೂಡಲು ಆಸ್ಪದವಿರುವುದಿಲ್ಲ. ಅಂಥ ಕ್ರಿಯೆಗಳಿಂದ ಸಮಾಜಕ್ಕೆ ಹೊಸತೇನನ್ನೂ ನೀಡಲಾಗುವುದಿಲ್ಲ. ಸಾಹಿತ್ಯೋತ್ಸವವನ್ನು ವರ್ಷ ನಡೆಸಿಯೂ ಹೊಸತನವನ್ನು ಕಾಪಾಡಿಕೊಂಡು ಗುರಿಯನ್ನು ತಲುಪುವ ಹೊಣೆಗಾರಿಕೆ ನಿಮ್ಮ ಮೇಲಿದೆ. ಅದನ್ನು ತಲುಪುತ್ತೀರೆ ಎಂಬ ಭರವಸೆ ನನಗಿದೆ. ಆದ್ದರಿಂದಲೇ ಈ ವಯಸ್ಸಿನಲ್ಲಿ ಪುನಃ ನಿಮ್ಮನ್ನೆಲ್ಲ ನೋಡಲು ಬಂದಿದ್ದೇನೆ. ಈ ಉತ್ಸವ ಹೊಸ ತಿಳಿವುಗಳಿಗೆ ಪ್ರೇರಣೆಯಾಗಲಿ. ಮುಖ್ಯವಾಗಿ ಯುವ ಮನಸ್ಸುಗಳನ್ನು ರಾಷ್ಟ್ರಹಿತದ ಚಿಂತನೆಗೆ ಹೆಚ್ಚಲಿ. ನಿಮ್ಮೆಲ್ಲರಿಗೂ ಶುಭವಾಗಲಿ.